ಅಪೇಕ್ಷೆ ಒಂದೇ, ನಮ್ಮ ಮಕ್ಕಳು ಕನ್ನಡ ಕಲಿಬೇಕು ಅಲ್ವಾ? ಮತ್ತೆ ಯಾವ ಅಪೇಕ್ಷೆನೂ ಇಲ್ಲದೆ ಮುಂದಿನ ಪೀಳಿಗೆ ನಾವು ಅಕ್ಷರವನ್ನು ಕಲಿಬೇಕು, ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ, ಅಂದರೆ ಯೂಶುವಲ್ ಡೇ ಟು ಡೇ ಕನ್ವರ್ಸೇಷನ್ ಅಂತೀವಲ್ಲ ನಾವು, ಅದನ್ನು ಮಾಡಲಿಕ್ಕೆ ಅಷ್ಟಾದರೂ ಕನ್ನಡ ಗೊತ್ತಿರಬೇಕು ಅಂತ ತಮ್ಮ ಸಮಯವನ್ನು ಕೊಟ್ಟು ಶ್ರಮವಹಿಸಿ ಅತ್ಯಂತ ಶ್ರದ್ಧೆಯಿಂದ ಈ ಶಿಂಡನ್ನಲ್ಲಿ ಮಾಡ್ತಾ ಇದ್ದಾರೆ. ಅವರು ಮತ್ತಾಡುವಾಗ ನಿಮ್ಮೆಲ್ಲರ ಮೆಚ್ಚಿನ ಕವಿತಾ ಸುರೇಶ್ ಅವರು ತಮ್ಮ ತಂಡವನ್ನು ಸೇರಿಕೊಂಡು ಒಂದು 4 ಜನರನ್ನ ಯಾರು ವಾಲಂಟಿಯರ್ಸ್ ಇದ್ದಾರೋ ಅವ್ರನ್ನ ತಗೊಂಡು ಪಾಪ ಎಷ್ಟು ವರ್ಷಗಳಿಂದ ತುಂಬ ಅವ್ಯಕ್ತವಾಗಿ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರನ್ನು ವೇದಿಕೆ ಬರಮಾಡ್ಕೊಳ್ತೇನೆ. ಅದಕ್ಕೂ ಮೊದಲು ನಮ್ಮ ನಾಚು ಆಚಾರ್ಯ ಅವರು ಮತ್ತು ಮೊಯ್ನಿ ಆಚಾರ್ಯ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಅವರಿಗೆ ಕವಿತಾ ಸುರೇಶ್ ಅವರಿಗೆ ಒಂದು ಚಿಕ್ಕ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಹಾಗಾಗಿ ದಯವಿಟ್ಟು ಆ ವೇದಿಕೆ ಬರಬೇಕು. ದಯವಿಟ್ಟು ಸ್ನೇಹಿತರೆ ನಿಮ್ಮ ಜೋರ ಚಪ್ಪಾಳೆ. ಕವಿತಾ ಸುರೇಶ್ ಅಕ್ಕ ಬನ್ನಿ, ಕಾಯ್ತಾ ಇದೀವಿ ನಾವಿಲ್ಲಿ. ದಯವಿಟ್ಟು ಕವಿತಾ ಸುರೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರು ಇನ್ನೂ ಹೆಚ್ಚಾಗಿ ಹೇಳ್ತಾರೆ. ಬನ್ನಿ, ಅವ್ರನ್ನ ಬಾಯಿನಲ್ಲಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಶ್ರೀನಾಥ್, ಥ್ಯಾಂಕ್ ಯು ದಿನೇಶ್ ಅವರೇ, ನನ್ನ ಇಷ್ಟು ಚೆನ್ನಾಗಿ ಇಂಟ್ರಡಕ್ಷನ್ ಮಾಡ್ಕೊಟ್ಟಿದ್ದಕ್ಕೆ. ಅಂಕಲ್ ನಾನು ಆಂಟಿ ಸ್ವಲ್ಪ ಹೊತ್ತು ನನ್ನ ಜೊತೆ ಇರಬೇಕು ನೀವು. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಕೆಲವರೆಲ್ಲ ಈಗ ಸೇರಿದ್ದಾರೆ, ಅವ್ರಿಗೊಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಆಗಿ ಸರ್ಟಿಫಿಕೇಟ್ ಕೊಡೋದು. ಆಮೇಲೆ 2 ವರ್ಷದಿಂದ ಮಕ್ಕಳು ಆ್ಯನ್ಯುವಲ್ ಎಕ್ಸಾಮ್ ಪಾಸ್ ಮಾಡಿ, ಮಿಡ್ ಟರ್ಮ್ ಎಕ್ಸಾಮ್ ಪಾಸ್ ಮಾಡಿ ಡಿಸ್ಟಿಂಕ್ಷನ್ ತೊಗೊಂಡು ಪಾಸ್ ಆಗಿದ್ದಾರೆ. ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು. ನಿಮ್ಮಿಬ್ಬರ ಕೈಯಿಂದಲೇ ಕೊಡಿಸ್ಬೇಕಂತ, ಹೌದು, ನಿಮ್ಮಿಬ್ಬರ ಕೈಯಿಂದ ಕೊಡಿಸ್ಬೇಕಂತ ಆಸೆ ಇದೆ. ಮಕ್ಕಳಿಗೆ ಎಲ್ಲ ಕರೀತೀನಿ, ಹೆಸರು, ಪೇರೆಂಟ್ಸ್ ಪ್ಲೀಸ್ ಕರ್ಕೊಂಡು ಬನ್ನಿ ಹತ್ರಕ್ಕೆ. Forward a bit, and then give me the certificate. That's fine. Ladies and gentlemen, a big applause to Kavita Suresh for the tireless work and efforts so far over the past 3 years. Please give it a big ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಆದಿತ್ಯ ಉಮರ್ಜಿ, ಶ್ರುತಿ, ಆದಿನ ಕಲ್ಸ. ನೈನಿಕಾ ಕುದ್ರು, ಹರ್ಷ ಮಂಜುನಾಥ್, ಆದ್ಯ ಮಂಜುನಾಥ್, ಮಹಾಲಕ್ಷ್ಮಿ ಮಂಜುನಾಥ್, ಬೀರು ಚಂದ್ರಶೇಖರ್, ಸನ್ನಿಧಿ ಪವನ್ ಕುಲಕರ್ಣಿ, ಅನಿತಾ ಭಟ್,
ಈ ಕಡೆ ನೋಡು, ನಿಂತ್ಕೋ. ಈ ಕಡೆ ನೋಡು ಚಿನ್ನ. ಸುದೀಕ್ಷಾ ಈ ಕಡೆ ನೋಡು. ಸರ್ಟಿಫಿಕೇಟ್ ಉಲ್ಟಾ ಇಟ್ಕೋ, ಉಲ್ಟಾ. ಹಾಂ, Daksh, you have got two certificates. Huh? You give. There is one extra. ಈಶಾನಿ, ಇದು ರಿತ್ವಿಕ್ ರಾವ್, ಅಶ್ವಿನಿ ರಿತ್ವಿಕ್ನ ಕಳಿಸಿ. ನಿಂತ್ಕೊಳ್ಳೋದು ಇಲ್ಲ, ಅವ್ರದ್ದೇ ಲೋಕ. No, we should have kept them. We call in a them, line. yes, Yeah, and before go there and 1-5, take a picture and go. Yeah, if you could have known this, no? Don't worry, we will organize one nice group picture. Nainika, ಸುದೀಕ್ಷಾ ಈ ಕಡೆ. ಕಾಲಿಂದ ಬೀರು ಚಂದ್ರಶೇಖರ್, ಕರುಣಪ್ರಿಯ, ಇದು ಇನ್ನ ಕರೆಯೋದು ಎಲ್ಲರೂ ಎಕ್ಸಾಮ್ ಪಾಸ್ ಮಾಡಿರೋದು, ಎಲ್ಲ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ. ಕೆಲವೊಂದು ಮಕ್ಕಳು ಔಟ್ ಆಫ್ ತೆಗೆದಿದ್ದಾರೆ. ಅವ್ರು ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಮಕ್ಕಳು. ರಿಯಾ ಕೃಷ್ಣಮೂರ್ತಿ, ಅವಳು ಇವತ್ತು ಬಂದಿಲ್ಲ. ರಿಯಾ ಕೃಷ್ಣಮೂರ್ತಿ, ವಂದನಾ ಅವ್ರ ಟೀಚರ್ನ ಕರಿತೀವಿ ಇಸ್ಕೊಳ್ಳೋದಕ್ಕೆ ಅವ್ರ ಪರವಾಗಿ. ವಂದನಾ ಪ್ಲೀಸ್ ಬನ್ನಿ. Aditri Mahesh, hello missed you, please come on stage. Brahmi Kalal, Aditri Mahesh. down. Adya Ajay, ನೀನಲ್ಲ ಇನ್ನೊಂದು ಆದ್ಯ ಅಕ್ಕ ಇದ್ದಾರೆ, ಅಕ್ಕ ಇದ್ದಾರೆ. ಆದ್ಯ ಅಜಯ್ ಬಾಪುಟ. ಆದ್ಯ ಅಂಕಲ್ ಬೀರುನ ಬೀರು ಬಾಪುಟ ಬ್ರಾಹ್ಮಿ ಎಲ್ಲೋದು? ಕವಿತಾ ಬ್ರಾಹ್ಮಿನ್ ಕಳಿಸಿ. Come forward. ಆದ್ಯ ಭಟ್, Come forward. ಸನಾಯಿ ಮುಟ್ಟದಿ, Nainika. Nainika. ಕಮಾನ್ ಸನಾಯಿ. Nainika. ಪೂರ್ವಿ ನವೀನ್ ಕುಮಾರ್ ಬಂದಿಲ್ಲ. ವಂದನಾ ಬಂದು ಇಸ್ಕೊಮ್ಮ. ಆಮೇಲೆ ಶೈವಿ ಮರಾಠೆ, ಆರವ್ ಗಿರೀಶ್, ಬ್ರಾಹ್ಮಿ ಎಲ್ಲಿದೆಯಾ? ಬ್ರಾಹ್ಮಿ ಕಲಾ, ರೋಹನ್ ಕೃಷ್ಣಮೂರ್ತಿ, ವಂದನ ನಿಲ್ಲಿಸ್ಕೊಡು. ಬ್ರಾಹ್ಮಿ ಎಲ್ಲೋದು? ಬ್ರಾಹ್ಮಿ ಲೋಕ ಇನ್ನೊಂದು ಸರ್ಟಿಫಿಕೇಟ್ ನಮ್ಮ ಟೀಚರ್ಸು. ನಾವೇನೋ ಶುರು ಮಾಡ್ಬಿಡ್ತೀವಿ, ಬಟ್ ನನ್ನ ಜೊತೆಗೆ
ಕೈ ಜೋಡಿಸಿ ನಿಂತ್ಕೊಂಡು ನಾನು ಏನೇ ಒಪ್ಕೊಬಂದ್ರು ಮಾಡಿಕೊಡ್ತಾರೆ. ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅವ್ರಿಗೆ 200 ಅವರು ಫಿನಿಶ್ ಮಾಡ್ಕೊಂಡಿದ್ದಾರೆ. ಅವರು 200 ಅವರ್ಸ್ ಫಿನಿಶ್ ಮಾಡಿದ್ದಾರೆ ಟೀಚಿಂಗಲ್ಲಿ. ನಾನು ಹೇಳೋದನ್ನೆಲ್ಲ ಇದು ಮಾಡಿಕೊಂಡು ಎಕ್ಸಾಮು ಮಿಡ್ ಟರ್ಮು ಎಲ್ಲ ಕಂಡಕ್ಟ್ ಮಾಡಿಕೊಂಡು ಕ್ಲಾಸಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ 200 ಅವರ್ಸು ಕವರ್ ಆಗಿರೋ ಟೀಚರ್ಸ್ನ ಇವಾಗ ಕೊಡ್ತಾ ಇದ್ದೀನಿ. ಇನ್ನೂ ಇದ್ದಾರೆ ಟೀಚರ್ಸು, ಬಟ್ ಅವರು ಕವರ್ ಆಗದೇ ಇರೋದ್ರಿಂದ ಮೇ ಬಿ ನೆಕ್ಸ್ಟ್ ಇಯರ್. ವಂದನಾ, ಕವಿತಾ ಬಿ ಕಲಾರ್, ಜ್ಯೋತಿ ಸಂಗೋಲ್ಗಿ. ಜ್ಯೋತಿ ಬಂದಿಲ್ಲ ಅನ್ಸುತ್ತೆ, ನಾನೇ ತಗೊಂಡ್ಬಿಡ್ತೀನಿ. ಬಸವರಾಜ್ ಬಂದಿದ್ದಾರಾ? ಬಸವರಾಜ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ಪ್ಲೀಸ್. ಅಮೃತ ಸರ್ಟಿಫಿಕೇಟ್. ಥ್ಯಾಂಕ್ ಯು ಎವ್ರಿವನ್. ಯಾರಿಗಾದ್ರೂ ಸೇರಿತು ಕನ್ನಡ ಕ್ಲಾಸಿಗೆ ಟೀಚ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಕಮ್ ಅಂಡ್ ಸಿ ಮೀ. ವಂದನಾ, ಕವಿತಾ ಕಲಾರ್, ಜ್ಯೋತಿ, ರೇಣು, ಯಾರನ್ನಾದ್ರೂ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ, ಸುವರ್ಣ, ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ವಾರಕ್ಕೆ ಒಂದೇ ಕ್ಲಾಸು, ಹೋಮ್ವರ್ಕು, ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ರೆಡಿ ಇದೆ, ಫೈನಲ್ ಎಕ್ಸಾಮ್ ಎಲ್ಲ ರೆಡಿ ಇದೆ. ಮಕ್ಕಳನ್ನ ಪ್ರೋತ್ಸಾಹಿಸಿ, ನಿಮ್ಗಳ ಸಪೋರ್ಟ್ ಇಲ್ಲದೆ ಇದ್ರೆ ಆಗೋದಿಲ್ಲ, ಮಕ್ಕಳು ಕಲಿಯೋದಿಲ್ಲ. ಒಂಚೂರು ಪುಷ್ ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಸಿರಿಗನ್ನಡಂ ಗೆಲ್ತೀವಿ. You come forward a bit. ಫೋಟೋ ತಗೊಂಡು ಅದ್ರ ಹತ್ರ ಮಕ್ಕಳು ಇಲ್ಲೇ ಇರಬೇಕಾಯ್ತಾ? ಒಂದು ಚಾಕ್ಲೇಟ್ ಕೊಡಬೇಕು, ಎಲ್ಲರಿಗೂ ಚಾಕ್ಲೇಟ್ ತಗೊಂಡು ಹೋಗ್ಬೇಕಾಯ್ತಾ? ಥ್ಯಾಂಕ್ ಯು. The certificate needs to go down a bit. Yeah? ಸರ್ಟಿಫಿಕೇಟ್ಸ್ ಅನ್ನ ಮುಖಕ್ಕೆ ಇಟ್ಕೋಬೇಡಿ, ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ. ಆ್ಯಂಡ್ ಶೋ ದ ಸರ್ಟಿಫಿಕೇಟ್. ನಮ್ಮ ಇವತ್ತಿನ ಎಲ್ಲವನ್ನೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಕವಿತಾ ಸುರೇಶ್ ಅವರೇ ಹಾಗೂ ನಿಮ್ಮ ತಂಡದವರಿಂದ. ಇದು ನಮ್ಮ ಇಂದಿನ ಸೆಂಟ್ರಲ್ ಕನ್ನಡ ಶಾಲೆ. ಇದು ಇನ್ನೂ ದೊಡ್ಡದಾಗಿ ಬೆಳೀಲಿ. ನಿಮ್ಮ ಮಕ್ಕಳನ್ನ ಕನ್ನಡ ಕಲಿಯಲಿಕ್ಕೆ ಪ್ರೋತ್ಸಾಹಿಸಿ. ಈ ಕವಿತಾ ಅವರು ಹೇಳಿದಾಗೆ ದಯವಿಟ್ಟು ಯಾವುದೇ ಟೀಚರ್ಸನ್ನು ಕಾಂಟ್ಯಾಕ್ಟ್ ಮಾಡಿ, ಅವರು ತುಂಬ ಹೃದಯದಿಂದ ಮಕ್ಕಳನ್ನ ಅವರ ಇದಕ್ಕೆ ತಗೊಂಡು ಪಾಠವನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಹೇಳೋಣ, ಎಲ್ಲ ತುಂಬಾ ಜಾಸ್ತಿ ಮಾತಾಡ್ತಿದಾರಲ್ಲ. ನಾವು ಶುರು ಮಾಡುವಾಗ ಲೇಟ್ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಹಸಿವು ಆಗಿರ್ಬೋದು, ಊಟ ಬೇರೆ ಮಾಡ್ಬೇಕು ಅಲ್ವಾ? ಊಟ ಕ್ಯಾನ್ಸಲ್ ಅಲ್ವಾ? ಅಲ್ಲ, ಊಟಕ್ಕಿಂತ ಮುಂಚೆ ಮತ್ತೊಂದು ಕಾರ್ಯಕ್ರಮ ಇದೆಯಲ್ಲ, ಅದು ಮುಂದೆ ಮಾಡೋದಿಲ್ಲ. ಅಲ್ಲ, ಊಟದ ಬಗ್ಗೆ ಮಾತಾಡೋದಿಲ್ಲ, ಊಟ ಕ್ಯಾನ್ಸಲ್ ತಾನೆ ಅಲ್ವಾ? ಊಟ ಕ್ಯಾನ್ಸಲ್. ಹೌದು, ಊಟ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಸಾಯಂಕಾಲ 6 ಗಂಟೆಗೆ. ಬಟ್ ಇವತ್ತಿನ ಎಲ್ಲ ಇವೆಂಟ್ ಅಲ್ಲಿ ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಫುಲ್ ಆಗಿತ್ತು ಅಂದ್ರೆ ಇದು ಒಳ್ಳೆ ಹೌದು, ಕರೆಕ್ಟ್. ಓಕೆ, ನಾವು ಈಗ ಮುಂದಿನ ಕಾರ್ಯಕ್ರಮದ ನೋಡೋಣ. ಊಟದ ಸಮಯ ಕೂಡ ಆಗ್ತಾ ಇದೆ. ಅದಕ್ಕೂ ಮುಂಚೆ ಜಬರ್ದಸ್ತ್ ಒಂದು ಪರ್ಫಾರ್ಮೆನ್ಸ್ ಇದೆ, ಅದನ್ನು ನೋಡ್ಕೊಂಡು ಬರಬೇಕು. ಮೇಡಮ್, ಮುಂದಿನ ಕಾರ್ಯಕ್ರಮ ಏನು ಅಂತ ಅಂದ್ಕೊಂಡಿದ್ವಿ ನಾವು. ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮುಂಚೆ ನಾವು ಅನೌನ್ಸ್ಮೆಂಟ್ ಮಾಡಿರಲ್ಲ. ಅನೌನ್ಸ್ಮೆಂಟ್ ಬೇರೆ ಇದೆಯಾ? ಆಯ್ತು, ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ನೀವು ಕಾಣಿಸ್ತಾ ಇರಲ್ಲ ಬ್ಯಾಕ್ ಸೈಡ್, ಲೈಕ್ ಬಾಕಿ ಕಲೆಕ್ಷನ್ ಹಾಗೂ ನಮ್ಮ ಬೇರೆ ಒಬ್ಬಟ್ಟಿನ ಸ್ಟಾಲ್. ಸೊ ನಿಮಗೆ ಯಾವ ಇಷ್ಟ ಇದ್ದಾರೆ ತಗೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬಾಕಿ ಕಲೆಕ್ಷನ್ ಅವರಲ್ಲಿ ಜ್ಯುವೆಲ್ಸ್ ಇದೆ, ಮತ್ತು ಸಾರೀಸ್ ಇದೆ, ಕುರ್ತಾಸ್ ಇದೆ, ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ. ರೀಸನಬಲ್ ಪ್ರೈಸ್ ಕೂಡ. ಹಾಗೂ ನಮ್ಮ ಹೇಮಂತ್ ಅವ್ರದ್ದು ಬೇರೆ ಒಬ್ಬಟ್ಟು ಸ್ಟಾಲ್ ಸಹ ಇದೆ, ತುಂಬ ಚೆನ್ನಾಗಿದೆ. ಅವೆಲ್ಲ ಹೋಮ್ ಮೇಡ್ ಪ್ರೈಸು ಕೂಡ. ದಯವಿಟ್ಟು ಎಲ್ಲ ಲಂಚ್ ಬೇಕಾದ್ರೆ ಬೈ ಮಾಡಿ, ಇವಾಗ ಹೋಗ್ಬಿಡಿ ಆಯ್ತಾ? ಇನ್ನೂ ಪ್ರೋಗ್ರಾಮ್ ಇದೆ, ಆಮೇಲೆ ಬೈ ಮಾಡಿ. ಆಯ್ತು. ಹಾಗಾದ್ರೆ ಮುಂದಿನ ಕಾರ್ಯಕ್ರಮ ಯಾವುದು ಮೇಡಮ್? ನಮ್ಮ ನೆಕ್ಸ್ಟ್ ಬರ್ತಾ ಇದ್ದಾರೆ, ನೀವೆಲ್ಲ ಕಾಯ್ತಿರ್ಬೇಕಲ್ಲ.
ಈಗ ನೋಡಿ ಒಳ್ಳೆ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಬರ್ತಾ ಇದ್ದಾರೆ ನಮ್ಮ ನಮೋ ನಮಾಮಿ ಮಾಲಿನಿ ಅವರಿಂದ. ಮಾಲಿನಿ ಅವರ ಹಾಗೆ ಯೋಚನೆ ಮಾಡ್ತಾ ತುಂಬಾ ಇದ್ದೀವಿ. ಸೈಲೆಂಟ್ ಅಂತ ನಾನು ಅನ್ಕೊಂಡಿದ್ದೆ, ಅದನ್ನು ಜಬರ್ದಸ್ತ್ ಅಂತ ಬೇರೆ ಹೇಳ್ತಿದ್ದೀರಾ. ಹೌದು. ಹಾಗಾದ್ರೆ ಕಾರ್ಯಕ್ರಮ ನೋಡ್ಕೊಂಡೇ ಬಂದ್ಬಿಟ್ಟು ಆಮೇಲೆ ಮಾತಾಡೋಣಲ್ವಾ? ಖಂಡಿತವಾಗ್ಲೂ ನೀವು ಅದನ್ನ ವೇದಿಕೆ ಮೇಲೆ ಹಾಕಿದ್ದೀರಾ? ವೇದಿಕೆ ಮೇಲೆ ಜೋರಾಗಿ ಚಪ್ಪಾಳೆಯೊಂದಿಗೆ ಮಾಲಿನಿ ಅವರು ವೇದಿಕೆ ಮೇಲೆ. ದೀಪ ಯಾಕೆ ಬರ್ತಾ ಇದ್ದಾರೆ? ಮಾಲಿನಿ ಹೆಸರು ಕರೆದ್ರೆ ದೀಪ ನನ್ನ ಹೆಸರು ಕರೆದಿಲ್ಲ ರೀ. ಸೈಲೆಂಟ್ ಅಂತ, ಆದರೆ ಈಗ ಗೊತ್ತಾಯ್ತು ಅವರು ಇಷ್ಟೊಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಹೇಗಿದೆ ನಮ್ಮ ಸೈಲೆಂಟ್ ಮಾಲಿನಿ ಅವ್ರದ್ದು ವೈರಲ್ ಪರ್ಫಾರ್ಮೆನ್ಸ್? ನಿಜವಾಗ್ಲೂ ಜೋರಾಗಿ ಮನೆ ಚಪ್ಪಾಳೆ ಬೇಕು. ಮಾಲಿನಿ ಅವರೇ, ನಾನು ಕೇಳ್ಪಟ್ಟೆ ತುಂಬ ಶಾರ್ಟ್ ನೋಟಿಸಲ್ಲಿ ನೀವು ಡ್ಯಾನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ಪ್ರಾಕ್ಟೀಸ್ ಆಗಿಲ್ಲ, ನ್ಯಾಚುರಲ್ ಅಷ್ಟೇ ನಾವು ಮಾಡೋದು. ಸುಮಾರು ಸರಿ ಹೇಳ್ಕೊಟ್ಟಿದ್ದೆ ಅನ್ಸುತ್ತಲ್ಲ ನಿಮಗೆ? ಹೌದು, ಅವರ ಮನೆ ಬೇಕರಿ ಅವ್ರು ಕೊಡ್ತಾರೆ, ಅವ್ರು ಮಾಡಿ ಮಾಡಿ ಬಟ್ ಈ ಸತಿ ನಾನೇ ಎಲ್ಲ ನಾಟಕ ಹೇಳ್ಬೋದಾ? ನಮ್ಮ ಕೊಟ್ಟ
ಈಗ ಊಟ ಆದ್ಮೇಲೆ ಊಟಕ್ಕಿಂತ ಮೊದಲೇ ಮತ್ತೊಂದು ಸಲ ಮಾಡೋಣ ಅಂತ ನಿಮ್ಗೆ ಅವ್ರ ಹೆಸರು ಮಿಂಚಿಂಗ್ ಮಾಲಿನಿ, ನಾಟ್ ಮಿಂಚಿಂಗ್ ಮಾಲಿನಿ. ಈಗ ತುಂಬಾ ಚೆನ್ನಾಗಿ ಮಾಡಿದ್ರೆ ಅದು ಪ್ರೇಕ್ಷಕರ ರಿಯಾಕ್ಷನ್ ಗೊತ್ತು ಹೇಳುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? ಹೌದು ಬಟ್ ಹೌದು. ಪ್ರೇಕ್ಷಕರೇ ನನ್ನ ಜೋರಾದ ಚಪ್ಪಾಳೆ ನಮ್ಮ ಮಾಲಿನಿಗೋಸ್ಕರ. ಥ್ಯಾಂಕ್ ಯು ಮಾಲಿನಿ. ಕುಮಾರ್ ಅವರು ಹೆಸರು ಕೇಳಿಸ್ತಾ ನಮಗೆ ಎಲ್ರಿಗೂ ಕೇಳಿಸಿಲ್ಲ, ಅದೇನೋ ಹೇಳ್ಬಿಟ್ಟು ಅವ್ರಿಗೆ ಹೆಸರು ಅವ್ರ ಹೆಸರು ಸೈಲೆಂಟ್ ಮಾಲಿನಿ ಅಲ್ಲ, ಮಿಂಚಿಂಗ್ ಮಾಲಿನಿ ಅಂತ. ಮಿಂಚಿಂಗ್ ಮಾಡಿದ್ವಿ. ಓಕೆ, ಮಿಂಚಿಂಗ್ ಮಾಲಿನಿ ಅಂತ. ಹೌದು, ಐ ಮೀನ್ ನಾವು ವೈಲೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಈಗ ವೈಲೆಂಟ್ ಮಾಲಿನಿ ಅಂತ ಹೇಳಕ್ಕಲ್ಲ, ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿ ಹೆಂಗಿತ್ತು ಅಂತ ಹೇಳಿ ಅಲ್ವಾ? ಓಕೆ, ಈಗ ಎಲ್ಲರಿಗೂ ಮೋಸ್ಟ್ಲಿ ಹಸುವಾಗಿರುತ್ತೆ, ಊಟದ ಸಮಯನೂ ಆಯ್ತು. ಒಂದ್ಸಲ ಕೇಳ್ಬಿಡ್ತೀನಿ ಮತ್ತೆ. ಹೌದು. ಮಂಜನಾ ಎಲ್ಲಿ ಕಾಣಿಸ್ತಾರ ಮಂಜನಾ? ಹಾ, ಊಟಕ್ಕೆ ರೆಡಿ ಆಯ್ತಾ? ಊಟಕ್ಕೆ ರೆಡಿ ಆಗೋಕ್ಕಿಂತ ಮುಂಚೆ ಎಲ್ರಿಗೂ ಹೇಳಿ, ಯಾರ್ಯಾರು ಮಧ್ಯಾಹ್ನ ಪರ್ಫಾರ್ಮೆನ್ಸ್ ಮಾಡಿರ್ತಾರೋ ಅವ್ರು ಫಸ್ಟ್ ಊಟ ಮಾಡಿಬಿಟ್ಟು ಸೀದಾ ರೆಡಿ ಆಗಿ ಸ್ವಲ್ಪ ಇಲ್ಲಿ ಕಾರ್ಯಕ್ರಮ ಮುಗಿದಿಲ್ಲ. ನಾವು ಮಂಜನ ಕೇಳಿ ಗೊತ್ತಾ? ಅವ್ರು ಹೋಗ್ಬಿಡ್ತಾರೆ, ಫಸ್ಟ್ ಕುತ್ಕೋತಾರೆ ಬೇರೆಯವರು. ಫಸ್ಟ್ ಪ್ರಿಫರೆನ್ಸ್ ಮಧ್ಯಾಹ್ನ ಪರ್ಫಾರ್ಮೆನ್ಸ್ ಮಾಡೋರಿಗೆ, ಆಮೇಲೆ ಅವರು ರೆಡಿ ಆಗ್ಬಿಟ್ಟು ಬರ್ತಾರೆ. ಊಟಕ್ಕಿಂತ ಮೊದಲು ನಾವೀಗ ಇಷ್ಟೋ ತನಕ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡಾಯ್ತಲ್ವಾ? ಸ್ವಲ್ಪ ಸ್ಟೇಜ್ ಕಡೆ ಇದು ಆಡಿಯನ್ಸ್ ಕಡೆ ಲೈಟ್ ಹಾಕ್ಬೋದಾ? ಆಡಿಯನ್ಸ್ ಕಡೆ ಲೈಟ್ ಹಾಕ್ಬೋದಾ? ಇಷ್ಟೋ ತನಕ ಎಲ್ಲ ಸ್ಟೇಜ್ ಮೇಲೆ ಆಯ್ತಲ್ಲ, ನಮ್ಮ ಆಡಿಯನ್ಸ್ಗಾಗಿ ನಾವು ಏನೋ ಒಂದು ಮಾಡ್ಕೊಬಂದಿದ್ವಿ ಒಂದೆರಡು, ಅದನ್ನ ಇಲ್ಲಿ ಒಂದು 5 ನಿಮಿಷ ಇನ್ನೊಂದು ಹೊಸದಾಗಿರುತ್ತೆ, ಅದು ಸ್ವಲ್ಪ ನಮ್ಮ ಆಡಿಯನ್ಸ್ ಕೂಡ ನಾವು ಮೆದುಳಿಗೆ ಮೇವು ಅಂತ ಸ್ವಲ್ಪ ನಮ್ಮ ಮೆದುಳಿಗೆ ಒಂದು ಸ್ವಲ್ಪ ಕೆಲಸ ಕೊಡೋಣ ಅಂತ ಒಂದೆರಡು ಮಾಡ್ಕೊಂಡು ಬಂದಿದ್ವಿ. ಅದನ್ನು ಮಾಡೋಣ ಅಂತ ಯೋಚನೆ ಹಾಕೊಂಡಿದ್ದೀವಿ. ಏನಂತಾರೆ, ಮಾಡ್ಬೋದಾ? ಥ್ಯಾಂಕ್ ಯು. ನಮ್ಮ ಭಂಡಾರ ತುಂಬ ಇದ್ದಾರೆ, ಅದರ ಒಂದು 2 ಮಾಡಿ ಆಮೇಲೆ ನಾವು ಊಟಕ್ಕೆ ಬೇರೆ ಕೊಡೋಣ. ಮತ್ತೆ ಟೈಮ್ ಸಿಕ್ಕಾಗ ಮಧ್ಯಾಹ್ನ ಬೇಕಿದ್ರೆ ಮತ್ತೆ ಮುಂದುವರ್ಸೋಣ ಅಲ್ವಾ? ಓಕೆ, ಈಗ ಮೊದಲನೇದಾಗಿ ಯಾರು ಮಾಡೋಣ? ಅಲ್ವಾ? ನಾವು ನೋಡಿ ಇಂಡಿಯನ್ಸ್ ನಾವು ಭಾರತೀಯ ಅಂತೀವಲ್ಲ, ನಾವು ಗಣಿತದಲ್ಲಿ ಯಾವತ್ತೂ ಪಂಟ್ರು. ಹೌದಲ್ವಾ ಹೇಳಿ ನೀವು? ಗಣಿತಕ್ಕಿಂತ ಲೆಕ್ಕಾಚಾರದಂತೂ ಇನ್ನೂ ಪಂಟ್ರು ನಾವು ಅಲ್ವಾ? ಹಾಗಾಗಿ ನಾವು ಗಣಿತದ ಒಂದು 2 ಸರಳವಾದ ಪ್ರಶ್ನೆ ಇದೆ, ಅದಕ್ಕೆ ಮತ್ತೆ ಬಹುಮಾನ ಏನಿದೆ ಮೇಡಮ್? ಹೌದು, ಹೌದಾ? ಅದನ್ನ ನಾನು ಇವಾಗಲೇ ರಿಲೀಸ್ ಮಾಡಲ್ಲ, ಅದೆಲ್ಲ ರ್ಯಾಕಲ್ಲಿ ಆದ್ಮೇಲೆ ಕಿರಣ ಎಲ್ಲ ನೆಕ್ಸ್ಟ್ ಬರ್ಕೊಂಬಿಡಿ ಆಯ್ತಲ್ಲ? ಹೌದು, ಎಲ್ಲ ಲೇಟ್ಸ್ ಬರ್ಕೊಳ್ಳಿ, ಯಾರು ವಿನ್ನರ್ ಅಂತ, ಆಮೇಲೆ ಬಹುಮಾನ ಕೊಡಬೇಕು ಅಂತ. ಈ ಗಣಿತ ಹೇಗಿದೆ ನೋಡಿ, ಸಿಂಪಲ್ ಸುಲಭವಾದ ಪ್ರಶ್ನೆ, ಮಕ್ಕಳು ಆನ್ಸರ್ ಮಾಡ್ಬೋದು, ನೀವು ಯಾರು ಆನ್ಸರ್ ಮಾಡ್ತೀರೋ ಮಾಡ್ಬೋದು. 100ರಲ್ಲಿ 25 ಎಷ್ಟು ಸಲ ಕಳಿಬೋದು? ಕಳಿಯೋದಂದ್ರೆ ಏನು? ಮೈನಸ್ ಅಲ್ವಾ? 100ರಲ್ಲಿ 25 ಎಷ್ಟು ಸಲ ಕಳಿಬೋದು? ಎಷ್ಟು ಸಲ ಸ್ನೇಹಿತರೆ? ಎಷ್ಟು ಸಲ? ಒಂದ್ಸಲ, 4? 2 ಸಲ, 4? ಯಾರೋ 3 ಸಲ, 4 ಸಲ, 4 ಸಲನಾ? 1 ಸಲನಾ? 3 ಸಲನಾ? ನೋಡಿ ಎಷ್ಟು ಉತ್ತರ ಬರ್ತಾ ಇದೆ ಅಂತ. 4 ಸಲ, 4 ಸಲ ಇದಕ್ಕೆ ಹೇಳೋದು, ನೀವು ಪ್ರಶ್ನೆ ಸರಿ ಅರ್ಥ ಮಾಡ್ಕೊಂಡಿಲ್ಲ. 100ರಲ್ಲಿ 25 ಎಷ್ಟು ಸಲ ಕಳಿಬಹುದು? 100ರಲ್ಲಿ 25 ಕಳಿಗೆ ಎಷ್ಟಾಗುತ್ತೆ? 75 ಮತ್ತೆ 100ರಲ್ಲಿ ಏನು ಹೇಳ್ತೀರಾ? ಮತ್ತೆ 25 ಒಂದೇ ಸಲ ಆಗೋದು ಅಲ್ವಾ? ಸೂಪರ್. 100ರಲ್ಲಿ 25 ಕಳೆಯಕ್ಕೆ ಆಗೋದು ಒಂದೇ ಸಲ, 2ನೇ ಸಲ ಆಗೋದಿಲ್ಲ, ಯಾಕಂದ್ರೆ 75 ಆಗ್ಬಿಟ್ಟಿರುತ್ತೆ ಅಲ್ವಾ? ಎಷ್ಟು ಸುಲಭವಾದ ಪ್ರಶ್ನೆ, ಅದರ ಉತ್ತರ ಎಷ್ಟು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಯಾರು ಕೊಟ್ಟರು ಗೊತ್ತಾಗಿಲ್ಲ. ಕಿರಣ ಹೆಸರು ಮಾಡಿರಲ್ಲ ಅಲ್ಲಿ ನೋಡಿ, ಸೈಲೆಂಟ್ ಆಗಿ ಹರ್ಷ ಅವರು ಕೂತ್ಕೊಂಡು ಸೈಲೆಂಟ್ ಕೂತಿದ್ದಾರೆ. ಆಯ್ತು, ಮುಂದಿನ ಪ್ರಶ್ನೆ ಆಯ್ತಾ? ಸಿಂಪಲ್ ಆಗಿದೆ. ಕಾಂಕ್ರೀಟ್ ನೆಲದ ಮೇಲೆ ಮೊಟ್ಟೆ ಬಿದ್ದರೂ ಹೊಡಿಯಲ್ಲ, ಯಾಕೆ? ಯಾಕೆ ಸ್ನೇಹಿತರೆ ಹೊಡಿಯಲ್ಲ ಮೊಟ್ಟೆ? ಸಿಂಪಲ್ ಪ್ರಶ್ನೆ. ಕಾಂಕ್ರೀಟ್ ನೆಲದ ಮೇಲೆ ಮೊಟ್ಟೆ ಬಿದ್ದರೂ ಹೊಡಿಯಲ್ಲ ಅಂತ. ಮೈಕ್ ಪಾಸ್ ಮಾಡಿಲ್ಲ ಪ್ಲೀಸ್, ಮೈಕ್ ಪಾಸ್ ಮಾಡಿ ಕಳೆದವರಿಗೆ. ಅವರು ಎದ್ದಿರ್ಬೇಕು, ಯಾಕಂದ್ರೆ ಇರೋ 250 ಜನರ ಮಧ್ಯೆ ಎಲ್ಲ ಕಡೆಗೂ ಮೈಕ್ ಕೊಡಕ್ಕಾಗಲ್ಲ. ಯಾರು ಎದ್ದಿರ್ತಾರೋ ಕೊಡಿ ಆನ್ಸರ್ ಮೊದಲಿಂದ ಇದು ಬ್ಯಾಕ್ ಇದು ಬಾಯ್ಲ್ಡ್ ಎಗ್. ಅಲ್ಲಿ ಅವರು ಪ್ರೇಕ್ಷಕರಲ್ಲಿ ಅಲ್ಲಿ ಕೊಡಿ, ಅಲ್ಲಿ ಇದ್ದೋಳಿ ಇಲ್ಲೂ ಕೂಡ ಎಲ್ಲ ಕೈ ಇರ್ತಾರೆ, ಮಹಿಳಾ ಮಣಿಗಳು ಕೂಡ ಕೇಳಿಸ್ತಾರೆ. ಅಲ್ಲ, ಈ ಪ್ರಶ್ನೆ ಸರಿ ಅರ್ಥ ಮಾಡ್ಕೊಳ್ಳಿಲ್ಲ. ಕಾಂಕ್ರೀಟ್ ಮೇಲೆ ಮೊಟ್ಟೆ ಬಿದ್ದು ಹೊಡೆಯಲ್ಲ ಅಂತ ಅಂದೆ ನಾನು. ಸರಿಯಾದ ಉತ್ತರ ನಿಜವಾಗಿ.
ಅಲ್ವಾ? ಸರಿಯಾದ ಉತ್ತರ ಅವ್ರೇನೋ ಕೊಟ್ರು. ಪಾಪ ಮೊದಲು ಏನೋ ಆನ್ಸರ್ ಮಾಡಕ್ ಶೀಲಾ ಯಾಕೆ ನಾನೇ ವಿಚಾರಿಸ್ತೀನಿ ಹೊಡೆದೋಗ್ಬಿಟ್ರೇನೋ ಅನ್ನೋ ಲೆವೆಲ್ಗೆ ಎದ್ಬಿಟ್ಟು ನೋಡಿ ಪಾಪ ಕರೆಕ್ಟ್ ಇನ್ನೊಂದು ಕೊಡೋದು. ಓಕೆ, ಇನ್ನೊಂದು ಪ್ರಶ್ನೆ. ಇದು ಕೂಡ ಗಣಿತ, ಸ್ವಲ್ಪ ಗಣಿತನೇ ಅಂದ್ಕೊಳ್ಳಿ. ಮಕ್ಕಳು ಕೂಡ ಆನ್ಸರ್ ಮಾಡೋದು ತುಂಬಾ ಸರಳವಾದ ಪ್ರಶ್ನೆ. ಒಂದು ದೊಡ್ಡ ಆಲದ ಒಂದು 10 ಹಕ್ಕಿ ಇತ್ತಂತೆ. 10 ಹಕ್ಕಿಗಳು. ಯಾರೋ ಬೇಟೆಗಾರ ಬಂದ, ಢಮ್ ಅಂತ ಗುಂಡು ಹೊಡೆದು ಒಂದು ಹಕ್ಕಿಯನ್ನು ಕೆಳಗೆ ಬೀಳಿಸಿದ. ಮರದ ಮೇಲೆ ಎಷ್ಟು ಹಕ್ಕಿ ಉಳ್ಕೊಂಡು ಅಂತ ಪ್ರಶ್ನೆ. ಎಷ್ಟೊಂದು ಸ್ನೇಹಿತರೆ ಅಲ್ಲಿ ಎಲ್ಲ ಕೈ ಬಂದ್ಬಿಡುತ್ತೆ ಹಿಂಗೆ ಅಂತ. ಯಾಕೆ 10 ಹಕ್ಕಿಯಲ್ಲಿ 1 ಹಕ್ಕಿ ಅಷ್ಟೆಲ್ಲ ಬಿದ್ದಿದ್ದು? ಮೊದಲು ಕೈ ಎತ್ತಿದ್ಯಾರು? ಉಳಿದಿದ್ದು ಏನಾಯ್ತು? ಯಾರು? ಅಲ್ಲ, ಎಲ್ಲರೂ ಉತ್ತರ ರೋಮನ್ ಅಲ್ವಾ? ನಮ್ಮೆಲ್ಲರಿಗೂ ಒಳ್ಳೆ ಒಬ್ಬಟ್ಟು ಊಟ ಅಲ್ಲ, ಸರಿಯಾದ ಉತ್ತರ. ಮತ್ತೆ 9 ಹಕ್ಕಗಳು ಮರದ ಮೇಲೆ ಇಲ್ಲ, ಅವೆಲ್ಲ ಹಾರೋಗಿರೋದು. ನೋಡಿದ್ರೆ ಎಲ್ಲ ನಮ್ಮ ಸ್ನೇಹಿತರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಮುಂದಿಂದು ಒಂದು ಚರಣ ಪಲ್ಲವಿ ಅಂತ ಮಾಡೋಣ. ನಾವು ಮೇಡಮ್ ಮತ್ತೆ ನಾವು ಚರಣವನ್ನು ಹೇಳ್ತೀವಿ. ಬಟ್ರೆ ಹುಡುಗಿ ಆನ್ಸರ್ ಹೇಳ್ಬೇಕು ಅಂತ ಕಾಯ್ತಾ ಇದ್ರು ಅವಳಾಗೇನೆ. ಹೌದಾ? ಹೌದು. ಅದು ಎಷ್ಟಕ್ಕೆ ಅಂತ ಹೇಳಿದ್ರು ಅವರು? ಕೇಳಿಸಿಲ್ಲ, ಯಾರು ಬೇರೆಯವ್ರಿಗೆ ಕೇಳಿಸಿಲ್ಲ. ಕಣ್ ಕೇಳಿಸ್ಕೊಂಡು ಎಲ್ಲ ಹಕ್ಕಿ ಹಾರೋಗ್ಬಿಡುತ್ತೆ. ಹೌದು, ಅದು ಸರಿಯಾದ ಉತ್ತರ. ಯಾವ ಹಕ್ಕಿನೂ ಇರೋದಿಲ್ಲ ಮರದ ಮೇಲೆ, ಎಲ್ಲ ಹಾರೋಗಿರುತ್ತೆ. ಯಾಕಂದ್ರೆ ಬಂದು ಕೊಡದು ಒಂದು ಹಕ್ಕಿಯನ್ನು ಕೈಗೊಳ್ಳುತ್ತೆ. ಓಕೆ, ಮುಂದಿನ ಕಾರ್ಯಕ್ರಮ ಚರಣ ಪಲ್ಲವಿ ಅಂತ. ಇದು ಒಂದು ನಾವು ಚರಣವನ್ನು ಹೇಳ್ತೀವಿ, ನೀವು ಅದರ ಪಲ್ಲವಿಯನ್ನು ಯಾವುದು ಅಂತ ಹೇಳ್ಬೋದು. ಇದು ಇಂಡಿವಿಜುವಲಿ ಹೇಳ್ಬೇಕಂತಿಲ್ಲ, ನೀವು ದೊಡ್ಡದಾಗಿ ನಮ್ಮ ಜೊತೆನೂ ಧ್ವನಿ ಸೇರಿಸ್ಕೊಂಡು ಹೇಳಿದ್ರು ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾನು ಮೊನ್ನೆ ಯಕ್ಷಗಾನಕ್ಕೆ ಹೋಗಿದ್ದೆ. ನನಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ. ಈಗ ಇತ್ತೀಚೆಗೆ ಪಂಚರ ಪಕ್ಷಿ ಅಂತ ಒಂದು ಯಕ್ಷಗಾನ ಮಾಡಿದ್ದಾರೆ. ಆ ಯಕ್ಷಗಾನದಲ್ಲಿ ಒಂದು ಸಿನಿಮಾ ಪದ್ಯಗಳನ್ನು ಅಳವಡಿಸಿದ್ದಾರೆ. ನಾನು ಕಾಲ ಬದಲಾಗಿದೆ ಅಂತ. ಈಗ ಪೌರಾಣಿಕ ಪ್ರಸಂಗ ಹೋಗಿ ಸ್ವಲ್ಪ ಸಾಮಾಜಿಕ ಪ್ರಸಂಗಗಳು ಬರ್ತಾರೆ ಮತ್ತು ಪ್ರೇಕ್ಷಕರನ್ನು ರಂಜಿಸಲಿಕ್ಕೆ ಏನು ಬೇಕೋ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಅದರದ್ದು ಒಂದು ಪದ್ಯ ಇದು. ಇದು ಯಾವ ಸಿನಿಮಾ ಪದ್ಯ ಅಂತ ನೀವು ಹೇಳ್ತಾರೆ. ನಾನು ಆ ಭಾಗವತಿಕೆಯ ಪದ್ಯವನ್ನು ನಾನು ಹೇಳ್ತೇನೆ. ಇದು ಪದ್ಯದ ರೂಪದಲ್ಲೇ ಇರೋದು, ಭಾಗವತಿಕೆ ಅಂತಲ್ಲ. ಅದು ಹೀಗಿದೆ ಇರೋದು. ಮಾನಸವೀಣೆ ತಂತಿಯ ಮೀಟಿ ಹೊಸಗಾನ ಹಾಡಿದೆ. ಬಾನಲಿ ಮಿಂಚಿದ ಶಶಿ ಮನವ ಬೆಳಗಿದೆ. ಮಾನಸವೀಣೆ ತಂತಿಯ ಮೀಟಿ ಹೊಸಗಾನ ಹಾಡಿದೆ. ನೀವು ಆಡಕ್ಕಿಂತ ಮುಂಚೆ ನಿಂತ್ಬಿಟ್ಟಿದ್ದಾರೆ ಒಬ್ರು. ಎಲ್ಲರೂ ಗೊತ್ತು, ಇದು ತುಂಬಾ ಅಂದ್ರೆ ಫೇಮಸ್ ಆಗಿರೋ ಪದ್ಯ. ಮುಂದಿನ ನಾವು ಜನಪದ ಗೀತೆ ನೋಡೋಣ ಅಲ್ವಾ? ನಾವು ಜನಪದ ಗೀತೆ ಕೇಳ್ತಾ ಇರ್ತೀವಿ, ಮೊದಲಿಂದ ಕೇಳಿದ್ದೀವಿ. ಈಗ ಮಕ್ಕಳಿಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ, ಆದರೆ ನಮಗೆಲ್ಲ ಹೆಚ್ಚಿನ ಗೊತ್ತು. ಇದು ಈ ರೀತಿ ಇದೆ ನೋಡಿ. ಜನಪದ ಗೀತೆ ಯಾವುದು ಅಂತ ಹೇಳೋಣ. ಗೊತ್ತಿಲ್ಲ ನನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾಲೆ ಏನ್ ಮಾಡೋಣ ಇವಾಗ? ಅದಕ್ಕೆ ಹೇಳಿದ್ರು ಟ್ಯಾಲೆಂಟ್ ಅಂದ್ರೆ ಇದು. ನಾವು ಅನ್ಕೊಂತೀವಿ ನಮ್ಮವ್ರಿಗೆ ಜಾಸ್ತಿ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ, ಆದರೆ ನಮ್ಗಿಂತ ಹೆಚ್ಚಿನ ಟ್ಯಾಲೆಂಟ್ ಇಲ್ಲಿದೆ ಅಲ್ವಾ? ಅದಕ್ಕೆ ಇನ್ನೊಂದು ಜನಪದ ಗೀತೆ, ಇದು ಕೂಡ ನಿಮ್ಗೆ ಗೊತ್ತಿರ್ಬೋದು. ಒಳ್ಳು ಹೊರಗೆ ನುಂಗಿ ಕಲ್ಲು ನುಂಗಿ ಮೆಲ್ಲಲು ಬಂದ ಮುದುಕಿ ನೆಲ್ಲು ಕಿತ್ತ ಕಡಿ. ನೋಡಿ, ನಾವು ಹೇಳಿದ್ವಿ ಯಾರು ಎದ್ದಿದ್ದು ಆನ್ಸರ್ ಮಾಡಕ್ ರೆಡಿ ಇರ್ತಾರೋ ಅವರಿಗೆ ಏನಾದ್ರು ಅವಾರ್ಡ್ ಕೊಡ್ತೀವಿ ಅಂತ. ಒಬ್ಬರು ಎದ್ದಿರ್ತೀವಿ ಅಲ್ಲ, ಕೇಳೋಣ ಎಷ್ಟು ನೋಟ್ ಮಾಡ್ಬೋದು ನಿಮ್ ಜವಾಬ್ದಾರಿ ಅಂತ. ಆಮೇಲೆ ಗೊತ್ತಿಲ್ಲ. ವಿಶಾಲ್ ಒಂದು ವಿಶಾಲ್ ಒಂದು ಶೀಲಾ ಆಯ್ತು. ಈಗ ಯಕ್ಷಗಾನದ ಪದ್ಯ ಆಯ್ತು, ಜನಪದ ಆಯ್ತು, ಸಿನಿಮಾದ್ದು ಒಂದೆರಡು
ಯಾವ್ದಾದ್ರು ಹೇಳ್ಬೋದು ಸಿನಿಮಾದನ್ನು? ಇಲ್ಲ ಭಟ್ರೆ ನೀವ್ ಹೇಳಿ, ನಾನು ಹೇಳೋದಿಲ್ಲ. ಯಾಕೆ? ಎಲ್ಲ ಓಡೋಗ್ಬಿಡ್ತಾರೆ ಅಷ್ಟೇ. ಇಲ್ಲ ಹಾಗೇನಿಲ್ಲ, ನೀವು ಹೇಳ್ಬೇಕು. ಇಲ್ಲ ಎಲ್ಲ ನಾನೇ ಹೇಳ್ದೆ, ಈಗ ನೀವು ಹೇಳ್ಬೇಡವಾ? ಬಿಡಿ ಬಿಡಿ ಒಂದು ಚಿಲ ಬಿಡಿ ಸರ್, ನಿಮ್ಗೆ ನಮ್ಮ ಅಣ್ಣ ಅವ್ರನ್ನ ಮುಗಿಸ್ತಾರೆ. ಬಿಡಿ ಬಿಡಿ ಅಲ್ಲ ಏನ್ ಬಿಡೋದು ಸರ್, be specific. ಅದೇ ಆ ಕುಮಾರ್ ಬರೋಕ್ಕಿಂತ ಬಿ ಸ್ಪೆಸಿಫಿಕ್ ಅಂತ ಏನ್ ಬಿಡ್ಬೇಕು? ಒಂದು ಪದ ಬಿಡಿ ಅಂದ್ರೆ ಹಾಗೆ ಹೇಳ್ಬೇಕು ಸರ್. ಆಮೇಲೆ